ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಅವರು ಆಯ್ಕೆಯಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಗವರ್ನರ್ ಭೇಟಿ ಮಾಡಲಿದ್ದಾರೆ. ವಿಜಯ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ದಳಪತಿ ವಿಜಯ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿರೋದು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ವಿಜಯ್ ಬಹುಮತ ಸಾಬೀತಿಗೆ ಕಾಲಾವಕಾಶವನ್ನ ಕೇಳಲಿದ್ದಾರೆ. ದಳಪತಿ ಟಿವಿಕೆ ಕಚೇರಿಯಲ್ಲಿ ಸಭೆ ಮುಗಿಸಿ ಅಲ್ಲಿಂದ ವಿಜಯ್ ಅವರು ಹೊರಟಿದ್ದಾರೆ. ಈಗ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಆಯ್ಕೆಯಾಗಿರೋದು. ಸೊ ಇದೆಲ್ಲದರ ಜೊತೆಗೆ ಈಗ 108 ಬಹುಮತ ಅಂದ್ರೆ 118 ಬರಬೇಕಾಗಿತ್ತು. ಬಟ್ ಇಲ್ಲಿ 108 ಅವರು ಸ್ಥಾನಗಳನ್ನ ಗೆದ್ದಿರೋದು. ಸೊ ಹಾಗಾಗಿ ಇನ್ನು ಬಹುಮತಕ್ಕೆ 10 ಸ್ಥಾನಗಳು ಬೇಕಾಗಿದ್ದಾವೆ. ಸೊ ಹಾಗಾಗಿ ಕಾಲಾವಕಾಶವನ್ನ ಕೇಳಲಿದ್ದಾರೆ ದಳಪತಿ ವಿಜಯ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಟಿವಿಕೆ ಕಚೇರಿಯಲ್ಲಿ ಸಭೆ ಕೂಡ ಆಯಿತು. ತಮ್ಮ ನೂತನ ಶಾಸಕರುಗಳ ಜೊತೆಗೆ ಸಭೆಯನ್ನ ನಡೆಸಿ ಅಲ್ಲಿಂದ ಹೊರಟಿದ್ದಾರೆ. ಎಸ್ ಮಾರುತಿ, ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ನಟ ವಿಜಯ್ ಅವರು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಆಗಿದ್ದಾರೆ. ಸೊ ಇದೆಲ್ಲದರ ನಡುವೆ ಈಗ ಬಹುಮತ ಸಾಬೀತುಪಡಿಸುವಂತ ಸವಾಲು ಅವರ ಮುಂದೆ ಇರೋದು. ಏನ್ ಮಾಡ್ತಾರೆ, ಏನಾಗಬಹುದು? ಚೆನ್ನೈಯಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ನಡೆದಂತಹ ಟಿವಿಕೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ಶಾಸಕಾಂಗ ಪಕ್ಷದ ನಾಯಕನನ್ನು ನೇಮಕ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಎಲ್ಲರೂ ಒಕ್ಕೊರಲಿನಿಂದ ವಿಜಯ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ನೇಮಕ ಮಾಡಿದ್ದಾರೆ. ಅಂದರೆ ಒಂದು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ ಯಾರು ಆಡಳಿತ ಪಕ್ಷದ ನಾಯಕ ಆಗ್ತಾರೋ ಅವರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು. ಹೀಗಾಗಿ ಯಾವುದೇ ಕ್ಷಣದಲ್ಲಿ ರಾಜಭವನಕ್ಕೆ ತೆರಳಬಹುದು, ರಾಜಭವನದಲ್ಲಿ ಮನವಿಯನ್ನು ಮಾಡ್ಬೋದು, ಪ್ರಮಾಣ ವಚನಕ್ಕೆ ದಿನಾಂಕವನ್ನು ಫಿಕ್ಸ್ ಮಾಡಿಕೊಡಿ ಅಂತ. ಅದಾದ ಬಳಿಕ ಬಹುತೇಕ ಅಂತಿಮವಾಗಿ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕಳೆದ 4 ದಶಕಗಳಿಂದಲೂ DMK ಇಲ್ಲವೇ ADMKಯ ಕೈಯಲ್ಲಿದ್ದಂತಹ ಅಧಿಕಾರವನ್ನು ಮೊದಲನೇ ಬಾರಿಗೆ ಪಕ್ಷವನ್ನು ಕಟ್ಟಿ 6 ತಿಂಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ 234 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಿ 108 ಸ್ಥಾನಗಳನ್ನು ಗೆದ್ದಿರುವಂತಹ ವಿಜಯ್ ಅಧಿಕೃತವಾಗಿ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಆಗಿ ಆಯ್ಕೆ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಅದಾದ ಬಳಿಕ ಈಗ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನಾವು ಯಾವ ಪಕ್ಷಗಳ ಜೊತೆಗೂಡಿ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರವೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗಿರುತ್ತೆ. ಹೀಗಾಗಿ ಕಾಂಗ್ರೆಸ್, PMK ಹಾಗೂ ಸಣ್ಣ ಪುಟ್ಟ ಪಕ್ಷಗಳು ಮುಸ್ಲಿಂ ಲೀಗ್, CPI, CPM ಏನಿದ್ವು ಇವುಗಳ ಜೊತೆ ಹೋಗಬೇಕು ಅಂತ ಕೆಲವೊಂದಷ್ಟು ಜನ ಕೊಟ್ಟಿರುವಂಥ ಒಂದು ಸಲಹೆ. ಇಲ್ಲ ದೊಡ್ಡ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ಮಾಡೋಣ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ DMK ಜೊತೆ ಅಂತೂ ಹೋಗೋದಿಲ್ಲ, ADMK ಜೊತೆ ಹೋಗಬೇಕು ಅನ್ನುವಂಥ ಒಂದು ಸಲಹೆಗಳು ವ್ಯಕ್ತವಾಗಿದ್ದಾವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವುದೇ ಕ್ಲಾರಿಟಿಯನ್ನು ವಿಜಯ್ ತೆಗೆದುಕೊಂಡಿಲ್ಲ. ಹಲವರು ಕೊಟ್ಟಂತಹ ಸಲಹೆಗಳನ್ನು ಕೇಳಿದ್ದಾರೆ. ಇವತ್ತು ಸಂಜೆ ಒಳಗಾಗಿ ಯಾರನ್ನು ನಮ್ಮ ಜೊತೆ ಇಟ್ಕೊಂಡು ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡ್ಬೋದು. ಹೀಗಾಗಿ 1-2 ದಿನಗಳಲ್ಲಿ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಕೂಡ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅದಾದ ಬಳಿಕ ಯಾರನ್ನು ಒಳಗಡೆ ತಗೊಂಡಿರ್ತಾರೆ ಅಂದರೆ ಬೇರೆ ಪಕ್ಷದ ಸಪೋರ್ಟನ್ನು ಪಡ್ಕೊಳ್ತಾರೆ, ಅವ್ರಿಗೆ ಅಧಿಕಾರ ಹಂಚಿಕೆ ಏನು ಎತ್ತ ಅನ್ನುವಂಥದ್ದನ್ನು ಕೂಡ ಗೊತ್ತಾಗುತ್ತೆ. ಒಟ್ಟಾರೆ ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ನಾಯಕನನ್ನು ನೇಮಕ ಮಾಡಿಕೊಂಡಿದ್ದಾರೆ. ಯಾವುದೇ ಆಕ್ಷೇಪ ಮತ್ತು ಅಸಮಾಧಾನಗಳಿಲ್ಲದೆ ಒಕ್ಕೊರಲಿನಿಂದ 108 ಜನರು ಕೂಡ ವಿಜಯ್ ಅವರೇ ಶಾಸಕಾಂಗ ಪಕ್ಷದ ನಾಯಕ, TVKಯ ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ವಿಜಯ್ ಅವರನ್ನು ಒಳಗೊಂಡ ಹಿರಿಯ ಶಾಸಕರ ಒಂದು ತಂಡ ಬಹುತೇಕ ರಾಜಭವನಕ್ಕೆ ತೆರಳಿ ಪ್ರಮಾಣ ವಚನಕ್ಕೆ ದಿನಾಂಕ ಫಿಕ್ಸ್ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡುವಂಥ ಒಂದು ಸಾಧ್ಯತೆ ಇದೆ. ಸಂಜೆ ಒಳಗಾಗಿ ಈ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ರಾಮ್, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.